ಅಲ್ಲ, ನಾನಿವಾಗ ಕನ್ನಡಪರ ಸಂಘಟನೆಯವರು ಇಲ್ಲೆಲ್ಲ ಇದ್ದಾರೆ. ಅರಿಶಿನ ಕುಂಕುಮ ಕಲರ್ನ ಬಾವುಟವನ್ನು 2017ರಲ್ಲಿ ರಾಜ್ಯದ ಅಧಿಕೃತ ಬಾವುಟವಾಗಿ ಸುತ್ತೋಲೆಯ ಮುಖಾಂತರವಾಗಿ ಒಪ್ಪಿಕೊಂಡರ ಆದೇಶನ ಹೊರಡಿಸಿದಂಥರು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು. ಅರಿಶಿನ ಕುಂಕುಮದ ಕಲರ್ನ ಬಾವುಟದ ಬಗ್ಗೆ ಆಕೆ ತಕರಾರು ಎತ್ತಿದ್ರಲ್ಲ, ಇದಕ್ಕೆ ಸರ್ಕಾರ ಒಪ್ಪಿಗೆ ಇದೆಯಾ? ಇಲ್ಲಿವರೆಗೂ ಆಕೆ ಏನಾದರೂ ಒಂದು ಕ್ಷಮೆಯಾಚನೆ ಏನಾದರೂ ಮಾಡಿದಾರಾ? ವಿಷಾದವನ್ನಾರು ವ್ಯಕ್ತಪಡಿಸಿದಾರಾ? ಈ ಮಾತಿಗೂ ಆಕೆ ಈ ರೀತಿ ಒಂದು ಮೊಂಡತನವನ್ನು ಇಟ್ಕೊಂಡಿರೋದಕ್ಕೂ ಎಲ್ಲರಿಗೂ ಸಮ್ಮತಿ ಇದೆ ಅಂತೇಳಿ ಹೇಳಿದರೆ ನಿಮ್ಮ ಹಣೆ ಮರ ಅಂತ ಜಡ್ಜು ಅದು ಮುಂದಕ್ಕೆ ನೋಡಲ್ಲ. ಬರೀ ಸೆಕ್ಯುಲರಿಸಮ್ನ ಕನ್ನಡಕ್ಕೆ ಅಷ್ಟೇ ಹಾಕ್ಕೊಂಡಿದ್ರು ಅವರು. ಹಾಗಾಗಿ ಅವ್ರು ಬೇರೆದನ್ನು ನೋಡಲಿಲ್ಲ. ನಾನು ಮೂಡಾದಲ್ಲಿ ಸೈಟ್ ಹೊಡೆದಿದ್ದೀನಿ, ಅದ್ರ ಮೇಲೆ ಲೋಕಾಯುಕ್ತ ಕೇಸ್ ಹಾಕ್ಬೇಡಿ ಅಂತೇಳಿ ಹೇಳಿ ನಾನೇನು ಸ್ಟೇಗೆ ಹೋಗಿದ್ನಾ ಮುಖಭಂಗ ಆಗೋಕ್ಕೆ ಅಥವಾ ಹಿನ್ನಡೆ ಆಗೋಕ್ಕೆ? ಅಥವಾ ನನ್ನ ಮೇಲೆ FIR ಆಗಿಬಿಟ್ಟಿದೆ ಮೂಡಾದಲ್ಲಿ ಸೈಟ್ ಹೊಡ್ಕೊಂಡಿರೋದಕ್ಕೆ, ಅದಕ್ಕೋಸ್ಕರ FIRನ ಕ್ವಾಶ್ ಮಾಡಿ ಅಂತ ಹೋಗಿದ್ದೀನ? ಇಲ್ಲ. ಯಾವುದೋ ಭ್ರಷ್ಟಾಚಾರ ಹಗರಣ ಮಾಡಿಬಿಟ್ಟು ಕೋರ್ಟ್ ಹತ್ರ ಹೋಗ್ಬಿಟ್ಟು ನನ್ನ ನಿರೀಕ್ಷಣಾ ಜಾಮೀನು ಕೊಡಿ ಅಂತ ಹೋಗಿದ್ನಾ? ಇಲ್ಲ. ಕನ್ನಡದ ಇವತ್ತು ಏನು ನೋಡಿ ಬಾವುಟ ಹಾಕಿದ್ದಾರೆ, ಇದು ಅರಿಶಿನ ಕುಂಕುಮದ ಪ್ರತೀಕವಾಗಿದೆ. ಈ ಅರಿಶಿನ ಕುಂಕುಮಕ್ಕೆ ತಕರಾರು ಎತ್ತಿರುವಂಥ ಬಾನು ಮುಷ್ತಾಕ್ ಅವರ ಮತಾಂಧ ಮನಸ್ಥಿತಿಯ ವಿರುದ್ಧ ಹೋಗಿದ್ದೆ. ಅದನ್ನು ಬರೀ ಸೆಕ್ಯುಲರಿಸಮ್ಮನ್ನು ದುರ್ಬೀನು ನೋಡಿಕೊಂಡು ಕೋರ್ಟ್ ಅದನ್ನು ತಿರಸ್ಕಾರ ಮಾಡಿದೆ. ನೀವೇನು ಪೂಜಾರಿನಾ? ನೀನು ಆಡಳಿತ ಮಂಡಳಿದೆಯಾ? ಈ ಹೈಪವರ್ಡ್ ಕಮಿಟಿಲಿದೆಯಾ? ನಾನೊಬ್ಬ ಕನ್ನಡಿಗನಾಗಿ ಹೋಗಿದ್ದೀನಿ. ಕೋರ್ಟ್ ಈ ಥರ ಕೇಳಿಬಿಟ್ಟು ಒಂದು ಬರೀ ಸೆಕ್ಯುಲರಿಸಮ್ನ ದುರ್ಬೀನಲ್ಲಿ ನೋಡಿಕೊಂಡು ಕೇಸನ್ನು ರಿಜೆಕ್ಟ್ ಮಾಡಿದೆ. ಅದರ ಆಳಕ್ಕೆ ಹೋಗಿದ್ದರೆ ಕೋರ್ಟಿಗೂ ಕೂಡ ಭಾಳಷ್ಟು ವಿಚಾರಗಳು ಅವರ ಗಮನಕ್ಕೂ ಬರ್ತಾಯಿತ್ತು. ಹಾಗೂ ಅವರು ಒಂದು ಒಳ್ಳೆಯ ತೀರ್ಪನ್ನು ಕೊಡ್ತಾಯಿದ್ರು ಅಂತ ನಾನು ಅಂದ್ಕೊಳ್ತೀನಿ. ಅವರು ಅದಕ್ಕೆ ಹೋಗ್ದಲೇ ಬರೀ ಸೆಕ್ಯುಲರಿಸಮ್ ದೃಷ್ಟಿಕೋನದಲ್ಲಿ ನೋಡಿರೋದ್ರಿಂದ ತಿರಸ್ಕಾರವನ್ನು ಮಾಡಿದ್ದಾರೆ.